ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ತಿಮ್ಮಾಪುರ ಕೆರೆ ಅಭಿವೃದ್ಧಿ ಮಾಡಲು ಮುಂದಾದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘದಿಂದ ಭೂಮಿ ಪೂಜೆ ಜರುಗಿದೆ. ಗದಗ ಜಿಲ್ಲೆ ಗದಗ ತಾಲೂಕಿನ ತಿಮ್ಮಾಪುರ ಗ್ರಾಮದ ಕುಡಿಯುವ ನೀರಿನ ಕೆರೆಯನ್ನ ಸರ್ಕಾರ ಹೂಳೆತ್ತುವ ಕಾರ್ಯ ಕೆಲಸವನ್ನ ಮಾಡಬೇಕಾಗಿತ್ತು, ಸರ್ಕಾರ ಮಾಡಲಿಲ್ಲ ಎನ್ನುವ ನಿಟ್ಟಿನಲ್ಲಿ ಗ್ರಾಮದ ಸಾರ್ವಜನಿಕರು ಬೇಸರಗೊಂಡ ಹಿನ್ನೆಲೆ ತಿಮ್ಮಾಪುರ ಗ್ರಾಮದ ಕುಡಿಯುವ ನೀರಿನ ಕೆರೆಯನ್ನ ಧರ್ಮಸ್ಥಳ ಮಂಜುನಾಥ ಗ್ರಾಮಾಭಿವೃದ್ಧಿ ಸಂಘದ ಯೋಜನೆ ಅಡಿಯಲ್ಲಿ ಈ ಕುಡಿಯುವ ನೀರಿನ ಕೆರೆಯನ್ನ ಹೂಳೆತ್ತುವ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಗದಗ ಜಿಲ್ಲಾ ನಿರ್ದೇಶಕರು ಆದ ಕೇಶವ ದೇವಾಂಗ ಅವರು ಕುಡಿಯುವ ನೀರಿನ ಕೆರೆಗೆ ಭೂಮಿ ಪೂಜೆ ಸಲ್ಲಿಸಿ ಚಾಲನೆ ಕೊಟ್ಟಿದ್ದಾರೆ. ಶ್ರೀ ಸುರಕ್ಷಿತ್ರದ ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರ ಗ್ರಾಮಾಭಿವೃದ್ಧಿ ಸಂಘದ ವತಿಯಿಂದ ತಿಮ್ಮಾಪುರ ಗ್ರಾಮದ ಗ್ರಾಮೀಣ ಪ್ರದೇಶದ ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಕುಡಿಯುವ ನೀರಿನ ಕೆರೆ ಸೇರಿ ಜನರಿಗೆ ಶುದ್ಧ ಕುಡಿಯುವ ನೀರು ಪೂರೈಕೆ ಮಾಡಿ ಗ್ರಾಮೀಣ ಭಾಗದ ಜನರಿಗೆ ಉತ್ತಮ ಸೇವೆ ಸಲ್ಲಿಸಲು ಮುಂದಾಗಿದ್ದಾರೆ. ಜೊತೆಗೆ ಹಿಂದುಳಿದ ಮಹಿಳೆಯರನ್ನ ಗುರುತಿಸಿ ಅವರಿಗೆ ಸ್ವ ಉದ್ಯೋಗ ಪ್ರಾರಂಭಿಸಿ ಆರ್ಥಿಕ ನೆರವು ನೀಡಿ ಮಹಿಳೆಯರಿಗೆ ಸಾಲ ಸೌಲಭ್ಯಗಳನ್ನು ನೀಡಿ ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡುವ ಉದ್ದೇಶದಿಂದಾಗಿ ಮಹಿಳೆಯರಿಗೆ ಹೆಚ್ಚು ಸೌಲಭ್ಯಗಳನ್ನು ಒದಗಿಸಲು ಪೂಜ್ಯರು ಮುಂದಾಗಿದ್ದಾರೆ ಎಂದಿದ್ದಾರೆ. ಈ ಸಂದರ್ಭದಲ್ಲಿ ರೈತ ಸಂಘದ ಗದಗ ಜಿಲ್ಲಾ ಅಧ್ಯಕ್ಷ ಯಲ್ಲಪ್ಪ ಎಚ್ ಬಾಬರಿ ಅವರು ಮಾತನಾಡಿ, ಸರ್ಕಾರ ಮಾಡದ ಕೆಲಸವನ್ನ ಧರ್ಮಸ್ಥಳ ಸಂಸ್ಥೆ ಮಾಡಿಕೊಂಡು ಬಂದಿದೆ. ಸಮಾಜ ಸೇವೆ ತಮ್ಮ ಉಸಿರಾಗಿ ಮಾಡಿಕೊಂಡು ಬಂದಿರುವ ಹೆಗಡೆ ದಂಪತಿಗಳು ನಮ್ಮ ಗ್ರಾಮಕ್ಕೆ ಈ ಹಿಂದೆ 10 ಹಲವು ಯೋಜನೆಗಳನ್ನ ಕೊಡುಗೆಯಾಗಿ ನೀಡಿ ಮಾದರಿಯಾಗಿದ್ದಾರೆ ಎಂದಿದ್ದಾರೆ. ಹಾಗೆ ಆ ಯೋಜನೆಯನ್ನು ಸತ್ಕಾರಗೊಳಿಸುವ ಮೂಲ ಉದ್ದೇಶದಿಂದ ಈ ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಅಧಿಕಾರಿಗಳು ಈ ನಮ್ಮ ಕೆರೆಯನ್ನು ಏನಪ್ಪಾ ಅಂದ್ರೆ ಒಂದು ಹೂಳೆತ್ತುವ ಕಾರ್ಯಕ್ರಮಕ್ಕೆ ಆಯ್ಕೆ ಮಾಡಿಕೊಂಡು ನಮ್ಮ ಗ್ರಾಮದ ಕೆರೆಯನ್ನು ಹೂಳು ಎತ್ತಿ ಅದನ್ನು ಪುನಶ್ಚೇತನಗೊಳಿಸುವ ಬದಲಿ ಪೂಜೆ ಮಾಡೋದ್ರ ಮೂಲಕ ನಾವು ಈ ಶ್ರೀಗಳ ಮಾಡ್ತೀವಿ. ಇಲ್ಲಿ ಬಂದಂತ ಎಲ್ಲಾ ಅಧಿಕಾರಿಗಳಿಗೂ ನಮ್ಮ ತಿಮ್ಮಾಪುರ ಗ್ರಾಮದ ಎಲ್ಲಾ ಮಹಿಳಾ ಸಂಘದವರಿಂದ, ನಮ್ಮ ತಿಮ್ಮಾಪುರ ಗ್ರಾಮದ ಹಿರಿಯರಿಂದ ಹಾಗೂ ಈ ಏನು ಕೆರೆ ಹೂಳೆತ್ತುವ ಒಂದು ಸಮಿತಿ ಮಾಡಿದ್ದಾರೆ ಆ ಎಲ್ಲ ನಾವು ಸದಸ್ಯರಿಂದ ಒಂದು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುವುದರ ಮೂಲಕ ನಾನು ಈ ತಿಮ್ಮಾಪುರ ಗ್ರಾಮಕ್ಕೆ ಈ ಬಂದಂತ ಅಧಿಕಾರಿಗಳನ್ನು ಸ್ವಾಗತಿಸುತ್ತೇನೆ. ಶ್ರೀಕೃಷ್ಣ ಧರ್ಮಸ್ಥಳ ಕೇವಲ ಈ ಕೆರೆಗಳನ್ನು ಅಭಿವೃದ್ಧಿ ಮಾಡುವುದು ಅಲ್ಲ, ನಮ್ಮ ಗ್ರಾಮಕ್ಕೆ ಅನೇಕ ಕೊಡುಗೆಗಳನ್ನು ಈ ಹಿಂದೆ ನೀಡಿದ್ದಾರೆ. ಅದನ್ನು ನಾನು ಇಲ್ಲಿ ಸ್ಮರಿಸಬೇಕಾಗತ್ತ. ಯಾಕಪ್ಪ ಅಂದ್ರ ಕೇವಲ ಮಹಿಳಾ ಒಕ್ಕೂಟಕ್ಕೆ ಏನಪ್ಪಾ ಅಂದ್ರ ಸಾಲ ಕೊಡೋದರ ಜೊತೆಗೆ ಅವರನ್ನ ಆರ್ಥಿಕವಾಗಿ ಸುಭದ್ರಗೊಳಿಸುವುದರ ಮೂಲಕ ನಮ್ಮ ಮಹಿಳೆಯರು ಇಂದು ಏನಪ್ಪಾ ಅಂದ್ರೆ ರಾಜ್ಯದಲ್ಲಿ ಅಥವಾ ಈ ಸಮಾಜದಲ್ಲಿ ಮುಂದೆ ಬರುವಂತ ಶಕ್ತಿಯನ್ನು ಏನಪ್ಪಾ ಹಣಕಾಸಿನ ವ್ಯವಹಾರ ಕೇವಲ ಅವಾಗ ಏನ್ ಮಾಡ್ತಿದ್ರು ಗಂಡ್ಮಕ್ಳು ಆಕ್ಚುಲಿ ಬ್ಯಾಂಕ್ ಖಾತೆಗಳು ಇದ್ದಿದ್ದೇ ಬರೀ ಗಂಡ್ಮಕ್ಳು, ಯಾವ ಹೆಣ್ಮಕ್ಳು ಬ್ಯಾಂಕ್ ಖಾತೆ ಇರ್ಲಿಲ್ಲ ಹಿಂದ ಸರ್. ಹಂಗಾಗಿ ಜನಧನ ಖಾತೆ ಅಂದ್ರೆ ಎಲ್ಲರಿಗೂ ಏನು ಜನಧನ ಖಾತೆ ಒಂದು ಯೋಜನೆಗಳಂತಂದು ಜೀರೋ ಖಾತೆಯನ್ನು ನಿರ್ಮಾಣ ಮಾಡಿ ಎಲ್ಲಾ ನಾಗರಿಕರಿಗೂ ಬ್ಯಾಂಕಿನ ಸೌಲಭ್ಯ ಸಿಗಬೇಕು. ಬ್ಯಾಂಕ್ ಸೇರಿದ ಸರ ಆ ಸೇರಿದ್ನ ಬ್ಯಾಂಕಿಗೆ ಹೆಣ್ಮಕ್ಳು ಹೋಗುವ ಒಂದು ವ್ಯವಸ್ಥೆ ಆಗಿದೆ ಅಂತಂದು ನಾನು ಈ ಮೂಲಕ ಹೇಳ್ತೀನಿ. ಅದೇ ತರನಾಗಿ ನಮ್ಮ ತಿಮ್ಮಾಪುರ ಗ್ರಾಮದ ಶ್ರೀ ರೇಣುಕಾದೇವಿ ಯಲ್ಲಮ್ಮನ ದೇವಸ್ಥಾನಕ್ಕೆ ಈ ಹಿಂದೆ ನಾವು ಟ್ರಸ್ಟ್ ಕಮಿಟಿ ಅವರು ಜಂತ್ಲೀಶ್ವರ ಒಳಗೆ ಮತ್ತ ನಮ್ಮ ಮೇವುಂಡಿ ಹಾಗೆ ಈ ಹಿಂದೆ ಮುಳುಗುಂದೊಳಗೆ ಪರಮ ಪೂಜ್ಯರೇ ಮುಳುಗುಂದ ಗ್ರಾಮಕ್ಕೆ ಆಗಮಿಸಿದ್ರು. ಆಗಲಿ ಸರ್ ಹೇಳಿದ್ರು ಪೂಜ್ಯರನ್ನ ಕರೆಸುವಂತ ಒಂದು ಯೋಜನೆಯನ್ನು ಹಾಕೊಂಡಿದ್ದೇವೆ ಅಂತ ಹೇಳಿ. ನಿಜವಾಗ್ಲೂ ನೀವು ಈ ಕಾರ್ಯಕ್ರಮ ಮಾಡೋದು ನೋಡಿದ್ರೆ ಅವರು ಪೂಜ್ಯರು ಬರ್ತಾರೆ ಅನ್ನುವಂಥ ಆಶಾಭಾವನೆಯೊಂದಿಗೆ ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ಅತ್ಯಂತ ಸ್ವಚ್ಛತೆಯಿಂದ ಮಾಡಬೇಕು. ಎಲ್ಲರೂ ಕೂಡ ಕೈ ಜೋಡಿಸಿದ್ರೆ ಈ ಕೆಲಸಗಳಾಗ್ತವೆ. ಅದಕ್ಕೊಬ್ಬ ಕವಿ ಭಾಳ ಚಂದ ಮಾತು ಹೇಳ್ತಾನೆ, ಏನು ಪಾರಿವಾಳ ಸಾಕಿದೆ ಬಂತು ಹಾರಿ ಹೋಗಿಬಿಟ್ಟಿತ್ತು, ಕಾಗೆ ಸಾಕಿದೆ ಕಾಗೆಯೂ ಬಂತು ಅದು ಹಾರಿ ಹೋಗಿಬಿಡ್ತು, ಮೊಲ ನೋಡಿದೆ ಅದು ಬಂತು ಹೋಗಿಬಿಡ್ತು. ಆದ್ರೆ ಲಾಸ್ಟ್ ಕೈ ಒಂದು ಮಾತು ಹೇಳ್ತಾನ, ಕೆರಿ ತೆಗಿಸಿದೆ ಅಂದ್ರೆ ಕೆರಿ ತೊಡಿದೆ, ಒಂದು ಗಿಡ ನೆಟ್ಟೆ, ಪಾರಿವಾಳವೂ ಬಂತು ಹಕ್ಕಿಯೂ ಬಂತು ಎಲ್ಲವೂ ಬಂತು ಅನ್ನುವಂಥ ಮಾತನ್ನು ಹೇಳ್ತಾನೆ. ಹಾಗಾಗಿ ನಾವೆಲ್ಲರೂ ಕೂಡ ಇದು ನಮ್ಮೂರಿನ ಸಂಪತ್ತು. ನಮ್ಮೂರು ಸಂಪತ್ತು ಅಂದ್ರೆ ಯಾವುದು? ಬಹಳ ಜನ ಹೇಳ್ತಾರ ಅಷ್ಟು ಮಂದಿ ನೌಕರಿ ಹೋಗ್ಯಾರ, ಇಷ್ಟು ಮಂದಿ ಕೆಲಸ ಮಾಡ್ತದೆ ವಿನಃ ಸಾಲ ಕೊಡ್ಲಿಕ್ಕೋಸ್ಕರ ಇರುವಂತ ಸಂಸ್ಥೆ ನಮ್ದಲ್ಲ. ಹಾಗಾಗಿ ಗ್ರಾಮೀಣ ಭಾಗದಲ್ಲಿರುವಂತ ಮೂಲಭೂತ ಸೌಕರ್ಯಗಳು ಇವತ್ತು ತುಂಬಾ ಕಾರ್ಯಕ್ರಮಗಳು ಬೇರೆ ಬೇರೆ ನಮ್ಮ ಕೆರೆ ಅಂತೇಳಿ ಹೆಸರಿಟ್ಟುಕೊಂಡು ಊರಿನ ಗ್ರಾಮಗಳಲ್ಲಿರುವಂತ ಕೆರೆಯ ಗೊತ್ತಿದೆ. ಸಕಾಲದಲ್ಲಿ ಮಳೆಗಾಲದಲ್ಲಿ ಮಳೆ ಬರಲ್ಲ, ಬೇಸಿಗೆ ಕಾಲದಲ್ಲಿ ಸೆಕೆ ಇಲ್ಲ, ಚಳಿಗಾಲದಲ್ಲಿ ಚಳಿ ಇಲ್ಲ. ಚಳಿಗಾಲ ಬೇಸಿಗೆಗಾಲ ಆಗುವಂತ ನಾವೆಲ್ಲ ಕಾಣ್ತಾ ಇದ್ದೇವೆ. ಇವತ್ತು ಮನುಷ್ಯ ಬದುಕಬೇಕಾದ್ರೆ 3 ಬೇಕೇ ಬೇಕು: ಗಾಳಿ, ನೀರು, ಆಹಾರ. ಈ 3ರಲ್ಲಿ ಒಂದಿಲ್ಲ ಅಂತ ಆದ್ರೆ ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಇದು ಎಲ್ಲಿ ತಯಾರಾಗ್ತದೆ? ಎಲ್ಲವೂ ಪ್ರಕೃತಿ ಕೊಡೋದು, ಮನುಷ್ಯನಿಗೆ ತಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ನೀರು ಬೇಕಾದ್ರೂ ಪ್ರಕೃತಿ ಕೊಟ್ರೆ ಮಾತ್ರ ಆ ನೀರನ್ನು ನಾವು ಉಳಿಸಿ ಬೆಳೆಸಬಹುದು. ಗಾಳಿಯು ಹಾಗೆ. ಪ್ರಪಂಚದಲ್ಲಿ 260 ರಾಷ್ಟ್ರಗಳಿದೆ.
ಎಲ್ಲ ರಾಷ್ಟ್ರಗಳಲ್ಲಿ ಸಕಾಲದಲ್ಲಿ ಮಳೆ ಬರಬೇಕು ಅಂತ ಆದ್ರೆ ಕಾಡು ಬೇಕಂತೆ. ಕಾಡಿರೋದು ಕೇವಲ 40-45 ರಾಷ್ಟ್ರಗಳಲ್ಲಿ ಮಾತ್ರ. ಉಳಿದ 200 ರಾಷ್ಟ್ರಗಳಲ್ಲಿ ಪ್ರದೇಶಗಳಿಗೆ ಇವತ್ತು ಮಳೆ ಬರಬೇಕು ಅಂತ ಆದ್ರೆ ಏನು 40 ರಾಷ್ಟ್ರಗಳಲ್ಲಿ ಕಾಡಿದ್ಯಾ ಆ ಕಾಡನ್ನ ಬೆಳೆಸಿ ಅಂತೇಳಿ ವಿಶ್ವಸಂಸ್ಥೆ ಹೇಳ್ತದೆ. ಬೇಕಾದಷ್ಟು ದುಡ್ಡನ್ನ ವಿಶ್ವಸಂಸ್ಥೆ ಕೊಡ್ತಾ ಇದೆ ಕಾಡು ಬೆಳೆಸಿ ಅಂತೇಳಿ. 1/3 ಭಾಗ ಕಾಡಿರ್ಬೇಕಂತೆ ನಮ್ಮ ಭಾರತ ದೇಶದಲ್ಲಿ. ಯಾಕಂದ್ರೆ ಜನಸಂಖ್ಯಾ ಸ್ಫೋಟ ನಿಮ್ಗೆಲ್ಲ ಗೊತ್ತಿದೆ. ಅವಿಭಕ್ತ ಕುಟುಂಬ ಅನ್ನುವಂಥದ್ದು ಇಲ್ಲ, ಎಲ್ಲ ವಿಭಕ್ತ ಕುಟುಂಬಗಳಾಗಿದೆ. ಒಂದು ಮನೆ ಇದ್ದದ್ದು 5 ಮನೆಗಳಾಗಿದೆ. ಎಲ್ರಿಗೂ ಮನೆಗಳು ಬೇಕು, ಕಾಂಕ್ರೀಟೀಕರಣ ಆಗಬೇಕು, ಕಾಡು ನಾಶ ಆಗ್ತಾ ಇದೆ. ರೈಲು ಮಾರ್ಗ ಆಗಬೇಕು, ವಿದ್ಯುದೀಕರಣ ಹೋಗಬೇಕು, ಮಾರ್ಗಗಳಾಗಬೇಕು, ಎಷ್ಟೋ ಕಂಪನಿಗಳು ಬರಬೇಕು, ಅದು ಕೈಗಾರಿಕಾ ಉದ್ದಿಮೆಗಳು ಬರಬೇಕು. ಇದೆಲ್ಲ ಬೇಕಾದ್ರೆ ಜಾಗ ಬೇಕು. ಹಾಗಾಗಿ ಈ ಸಂದರ್ಭದಲ್ಲಿ ಕ್ಷೇತ್ರದ ಯೋಜನಾಧಿಕಾರಿಗಳು ವಿಶಾಲ ಮೇಡಂ, ಕೊಪ್ಪಳ ಪ್ರಾದೇಶಿಕ ವ್ಯಾಪ್ತಿ ಕೆರೆ ಅಭಿಯಂತರು ಸತೀಶ್, ಕೃಷಿ ಮೇಲ್ವಿಚಾರಕರು ಈರಣ್ಣ, ಕುರಡಗಿ ವಲಯದ ಮೇಲ್ವಿಚಾರಕರು ದಾದ ಕಲಂದರ್, ಜಿಲ್ಲಾ ಜನಜಾಗೃತಿ ಕೋಶಾಧಿಕಾರಿಗಳು ಆದ ಗವಿಸಿದ್ದಯ್ಯ, ಹಳ್ಳಿಕೆರೆ ಮಠ ಕೆರೆ ಸಮಿತಿ ಅಧ್ಯಕ್ಷರು ರಾಮನಗೌಡ ದೇಸಾಯಿ, ಉಪಾಧ್ಯಕ್ಷ ಮಹದೇವಪ್ಪ ಇದ್ಲಿ, ಪಂಚಾಯತ್ ಮಾಜಿ ಉಪಾಧ್ಯಕ್ಷರು ಬಸವರಾಜ್ ಯಲಬುರ್ಗಿ, ಸಮಿತಿಯ ಕೋಶಾಧಿಕಾರಿಗಳು ಆದ ಮಲ್ಲಪ್ಪ ಅಂಗಡಿ, ಸಮಿತಿಯ ಸದಸ್ಯರು ಶಿವಪುತ್ರಪ್ಪ, ತಿಮ್ಮಾಪುರ ಸಮಿತಿಯ ಸದಸ್ಯರು ಬಾಳಪ್ಪ ಗಂಗರಾತ್ರಿ, ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಆದ ಶಿವಲೀಲಾ, ಊರಿನ ಹಿರಿಯರು ಆದ ಶಿವಾನಂದಯ್ಯ ಹಿರೇಮಠ್, ಯಲ್ಲಪ್ಪ ಡಂಬಳ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಅಂದಪ್ಪ ಕೋಳೂರ, ಗದಗ, ಎಜೆ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.